ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಎನ್ ರಾವ್. ನಾನು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರು ಹೆಡ್ ಆ್ಯಂಡ್ ನೆಕ್ ಸರ್ಜರಿ ಆ್ಯಂಡ್ ಆಂಕಾಲಜಿ ವಿಭಾಗ ಹೆಡ್ ಆಫ್ ಡಿಪಾರ್ಟ್ಮೆಂಟ್. ಇವತ್ತು ನಾವು ಒಂದು ವಿಶೇಷವಾದ ಟಾಪಿಕ್ ಮೇಲೆ ಮಾತಾಡೋಣ. ಎಲ್ಲರೂ ನೋಡಿದ್ದಂಗೆ ಫೀಡಿಂಗ್ ಟ್ಯೂಬ್ ಇಲ್ಲ ರೈಲ್ಸ್ ಟ್ಯೂಬ್ ಅಂತ ಏನು ಕರೀತಾರೆ, ಕೆಲವರು ಅದನ್ನು ರೈಸ್ ಟ್ಯೂಬ್ ಅಂತಲೂ ಅಪಾರ್ಥ ಮಾಡಿಕೊಂಡು ಇದಾಗಿ ಕರೀತಾರೆ. ಅದು ಹೆಸರು ರೈಲ್ಸ್ ಟ್ಯೂಬ್ ಅಂತ, ಇಲ್ಲ ಫೀಡಿಂಗ್ ಟ್ಯೂಬ್ ಅಂತ, ಆರ್ ನೇಸೋಗ್ಯಾಸ್ಟ್ರಿಕ್ ಟ್ಯೂಬ್ ಅಂತ ಕರೀತಾರೆ. ಈ ರೈಲ್ಸ್ ಟ್ಯೂಬ್ ಇಲ್ಲ ನೇಸೋಗ್ಯಾಸ್ಟ್ರಿಕ್ ಟ್ಯೂಬ್ ಅನ್ನೋದು ನಾವು ಬಾಯಿ ಕ್ಯಾನ್ಸರ್ ಇಲ್ಲ ಉಸಿರಾಡೋ ನಾಳದ್ದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲಿಂದ, ಇಲ್ಲಾಂದರೆ ಟ್ರೀಟ್ಮೆಂಟ್ ಕೀಮೋ ರೇಡಿಯೇಷನ್ ತೊಗೋಬೇಕಾದ್ರೆ ಯಾರಿಗೆ ನುಂಗೋದಕ್ಕೆ ಕಷ್ಟ ಇರುತ್ತೆ ಅವ್ರಿಗೆ ನಾವು ಇದನ್ನು ರೈಲ್ಸ್ ಟ್ಯೂಬ್ನ ಹಾಕ್ತೀವಿ. ಈ ರೈಲ್ಸ್ ಟ್ಯೂಬ್ ಏನಂತ ಹೇಳಿದ್ರೆ, ಒಂದು ಪೈಪ್ ಇರುತ್ತೆ. ಪೈಪ್ ಅನ್ನೋದು ಮೂಗೊಳಗಡೆಯಿಂದ ಹೋಗಿ ಗಂಟ್ಲು ಹಿಂಭಾಗ ಅನ್ನನಾಳದೊಳಗೆ ಹೋಗ್ಬಿಟ್ಟು ಸೀದಾ ಹೊಟ್ಟೆ ಒಳಗೆ ಹೋಗುತ್ತೆ. ಹೊಟ್ಟೆ ಒಳಗೆ ಹೋಗಿರೋದು ಪೋರ್ಷನ್, ಒಳಗಡೆ ಪೋರ್ಷನ್ನು, ಹೊರಗಡೆ ಪೋರ್ಷನ್ಗೆ ಚಿಕ್ಕದಾಗಿ ಕನೆಕ್ಟರ್ ಇರುತ್ತೆ. ಆ ಕನೆಕ್ಟರ್ಗೆ ಒಂದು ಸಿರಿಂಜ್ ಥರ, ದೊಡ್ಡ ಸಿರಿಂಜ್ ಥರ ಬರುತ್ತೆ. 50 ml ಸಿರಿಂಜ್ ಇಲ್ಲ ಅಂತ ಹೇಳಿದ್ರೆ ಫೀಡಿಂಗ್ ಟ್ಯೂಬ್ದು ಒಂದು ಮೌಂಟ್ ಥರ ಬರುತ್ತೆ. ಅಲ್ಲಿಗೆ ನಾವು ಲಿಕ್ವಿಡ್ ಇಲ್ಲ ಸೆಮಿ ಲಿಕ್ವಿಡ್ ಐಟಮ್ಸ್ನ ನಾವು ಅದಕ್ಕೆ ಹಾಕ್ತೀವಿ. ಅದನ್ನು ಮೂಗಿನ ಮೇಲ್ಗಡೆ ಹಿಡ್ಕೊಂಡಾಗ ಸೈಫನ್ ಎಫೆಕ್ಟಲ್ಲಿ ಸೀದಾ ಹೊಟ್ಟೆ ಒಳಗಡೆ ಫುಡ್ ಹೋಗುತ್ತೆ. ಸೊ ಇದು ಯಾಕೆ ಇಡ್ತಾರೆ ಅಂತ ಹೇಳಿದ್ರೆ, ಜನರಲಿ ನಾವು ಬಾಯಿ ಕ್ಯಾನ್ಸರ್ ಆಗಿರ್ಬೋದು, ಗಂಟ್ಲು ಕ್ಯಾನ್ಸರ್ ಆಗಿರ್ಬೋದು, ಉಸಿರಾಡೋ ನಾಳದ್ದು ಕ್ಯಾನ್ಸರ್ ಆಗಿರ್ಬೋದು, ಪೇಷಂಟ್ ಕೀಮೋ ರೇಡಿಯೇಷನ್ ತೊಗೋಬೇಕಾದ್ರೆ ಅಲ್ಸರ್ ಆಗಿರ್ಬೋದು, ಇಲ್ಲ ಅನ್ನನಾಳದ ಮೇಲ್ಗಡೆ ಅಂಶದ್ದು ಕ್ಯಾನ್ಸರ್ ಆಗಿದ್ದಾಗ ಯಾವಾಗ ನುಂಗೋದಕ್ಕೆ ಪೇಷಂಟಿಗೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ನುಂಗಿದ್ರೆ ಇಲ್ಲ ಬಾಯಿಂದ ಊಟ ತೊಗೊಂಡ್ರೆ ಆ ಜಾಗಕ್ಕೇನು ತೊಂದರೆ ಆಗುತ್ತೆ ಅಂತ ಇದ್ದಾಗ ನಾವಿದು ರೈಲ್ಸ್ ಟ್ಯೂಬ್ ಅನ್ನೋದನ್ನು ಹಾಕ್ತೀವಿ. ಮೆಜಾರಿಟಿ ಆಫ್ ದ ಟೈಮ್ ಬಾಯಿ ಕ್ಯಾನ್ಸರ್ ಆದಮೇಲಿಂದ, ಅಂದರೆ ಗಲ್ಲದ ಕ್ಯಾನ್ಸರ್ ಆಗಿರ್ಬೋದು, ಹಲ್ಲಿನ ಮೂಳೆದು ಇಲ್ಲ ನಾಲಿಗೆ ಕ್ಯಾನ್ಸರ್ ಆಗಿರ್ಬೋದು, ಆ ಥರ ಇದ್ದಾಗ ನಾವು ಸರ್ಜರಿ ಮಾಡಾದ್ಮೇಲಿಂದ ನಾವು ಜನರಲಿ ರೈಲ್ಸ್ ಟ್ಯೂಬ್ ಹಾಕ್ತೀವಿ. ಯಾಕಂದರೆ ಬಾಯಲ್ಲಿ ತಿಂದಿದ್ದು ಅಂಶ ಆ ಜಾಗದಲ್ಲಿ ಹೋಗಿ ಸಿಗಾಕ್ಕೊಂಡು ಇನ್ಫೆಕ್ಷನ್ ಆಗದೆ ಇರಲಿ, ಇಲ್ಲ ಅಂತ ಹೇಳಿದ್ರೆ ಹೊಲಿಗೆ ಬಿಚ್ಕೊಳ್ದೇ ಇರಲಿ ಅನ್ನೋದಕ್ಕೆ ನಾವು ರೈಲ್ಸ್ ಟ್ಯೂಬ್ ಮೂಲಕ ನಾವು ಪೇಷಂಟ್ಗೆ ಊಟ ಅಂದರೆ ಸೆಮಿ ಸಾಲಿಡ್ ಇಲ್ಲ ಲಿಕ್ವಿಡ್ನ ನಾವು ಒಳಗಡೆ ಕೊಡ್ತೀವಿ. ಜನರಲಿ ಕೀಮೋ ರೇಡಿಯೇಷನ್ ಕೊಡಬೇಕಾದ್ರೂ ಕೂಡ ಕೀಮೋ ರೇಡಿಯೇಷನ್ ಎಫೆಕ್ಟ್ಸ್ ಇರುತ್ತೆ ಕೆಲವ್ರು ಪೇಷಂಟ್ಸ್ಗೆ. ಆ ಥರ ಇದ್ದಾಗ ಗಂಟ್ಲಲ್ಲಿ ಸ್ವಲ್ಪ ಅಲ್ಸರ್ ಆಗುವಂಥದ್ದು ಇರ್ಬೋದು, ಇಲ್ಲಾಂದರೆ ನುಂಗೋದಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಆ ಥರ ಇದ್ದಾಗ ನಾವು ರೈಲ್ಸ್ ಟ್ಯೂಬ್ ಕೂಡ ಹಾಕ್ತೀವಿ. ಇನ್ನು ಕೆಲವು ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲಿಂದ ಸ್ವರ್ಯಂತ್ರ ಅಂತ ಸ್ವಾಧೀನ ಇರಲ್ಲ. ಆವಾಗ ತಿಂದಿದ್ದು ಕೆಲವು ಅಂಶಗಳು ಉಸಿರಾಡೋ ನಾಳದಲ್ಲಿ ಹೋಗುತ್ತೆ. ವಾಯ್ಸ್ ಬಾಕ್ಸ್ ಅಂತ ಏನು ಕರಿತೀವಿ, ವೋಕಲ್ ಕಾರ್ಡ್ ಅಂತ, ಅಲ್ಲಿವರೆಗೂ ಹೋಗುತ್ತೆ. ಆ ಥರ ಹೋದಾಗ ಲಂಗ್ಸ್ ಒಳಗಡೆ ಏನು ಹೋದರೆ ಆಸ್ಪಿರೇಷನ್ ಅಂತ ಕರೀತಾರೆ. ಆವಾಗ ಇನ್ಫೆಕ್ಷನ್ಸ್, ಲಂಗ್ಸಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಬರುತ್ತೆ. ಆವಾಗ ನಾವು ರೂಟ್ನ ಚೇಂಜ್ ಮಾಡೋದಕ್ಕೋಸ್ಕರ ರೈಲ್ಸ್ ಟ್ಯೂಬ್ನ ಹಾಕ್ತೀವಿ. ರೈಲ್ಸ್ ಟ್ಯೂಬ್ ಅನ್ನೋದು ಇನ್ ಜನರಲಿ ಅದು ರಿವರ್ಸಿಬಲ್ ಪ್ರೊಸೀಜರ್. ಜನರಲಿ ಅದು ರೈಲ್ಸ್ ಟ್ಯೂಬ್ ಅನ್ನೋದು ಪರ್ಮನೆಂಟ್ ಅಲ್ಲ. ಒಂದು ಸತಿ ಪೈಪಲ್ಲಿ ಕೊಟ್ಟಿದ ತಕ್ಷಣ ಲೈಫ್ ಲಾಂಗ್ ಕೂಡ ಪೈಪಲ್ಲಿ ಕೊಡಬೇಕು, ಆಮೇಲೆ ಬಾಯಿಂದ ತೊಗೊಳಕ್ಕಾಗಲ್ಲ, ಆ ಥರ ಇರಲ್ಲ. ರೈಲ್ಸ್ ಟ್ಯೂಬ್ ಅನ್ನೋದು ಇಟ್ ಈಸ್ ಅ ಟೆಂಪರರಿ ಪ್ರೊಸೀಜರ್. ಯಾವಾಗ ನಾವು ತೆಗಿಬೇಕು ಆವಾಗ ತೆಗಿಬೋದು. ಅದು ಸುಮ್ಮನೆ ಒಂದು ಸತಿ ಜೋರಾಗಿ ಎಳೆದ್ರೆ ಬಂದ್ಬಿಡುತ್ತೆ. ಕೆಲವು ಸತಿ ಆಗುತ್ತೆ, ಆಪ್ರೇಷನ್ ಆಗಿದ ತಕ್ಷಣ ಪೇಷಂಟ್ ಸ್ವಲ್ಪ ಕಾನ್ಷಿಯಸ್ನೆಸ್ ಕಮ್ಮಿ ಇರ್ಬೋದು, ಜ್ಞಾನ ಪೂರ್ತಿ ಬರದೇ ಇದ್ದಾಗ ಏನಾಗುತ್ತೆ, ಸೊ ನಮ್ಮ ದೇಹದ್ದು ಫಸ್ಟ್ ಇಂಟೆನ್ಷನ್ ಏನಿರುತ್ತೆ, ಎಲ್ಲೆಲ್ಲಿ ಏನೇನು ಟ್ಯೂಬ್ ಇರುತ್ತೋ ಎಳೆಯೋದಕ್ಕೆ ಟ್ರೈ ಮಾಡ್ತಾರೆ. ಆ ಥರ ಸುಮಾರು ಸತಿ ಆಗಿರುತ್ತೆ. ರಾತ್ರಿ ಸ್ವಲ್ಪ ಕಾನ್ಷಿಯಸ್ ಕಮ್ಮಿ ಆಗ್ತಿದ್ದಂಗೆ ಸ್ವಲ್ಪ ಪೇಷಂಟು ಮೂಗಿಂದ ಪೈಪ್ ಎಳ್ದಂಗೆ ಆಗೋವಂಥದ್ದು, ಆ ಥರ ಎಲ್ಲ. ರೈಲ್ಸ್ ಟ್ಯೂಬ್ ಇಸ್ ವೆರಿ ಹಾರ್ಮ್ಲೆಸ್. ರೈಲ್ಸ್ ಟ್ಯೂಬ್ ಆರಾಮಾಗಿ ನಾವು ಕೂತ್ಕೊಂಡು ಕೂಡ ಪೇಷಂಟ್ ಅವೇಕಾಗಿದ್ದಾಗ್ಲೂ ಕೂಡ ರೈಲ್ಸ್ ಟ್ಯೂಬ್ನ ಇನ್ಸರ್ಟ್ ಮಾಡ್ಬೋದು. ರೈಲ್ಸ್ ಟ್ಯೂಬ್ ತೆಗೆಯೋದು ಅಷ್ಟೇ, ಸುಮ್ಮನೆ ಅದನ್ನು ನಿಧಾನಕ್ಕೆ ಪುಲ್ ಮಾಡಿ ರಿಮೂವ್ ಮಾಡಿದ್ರು ರೈಲ್ಸ್ ಟ್ಯೂಬ್ ಬಂದ್ಬಿಡುತ್ತೆ. ಬಟ್ ರೈಲ್ಸ್ ಟ್ಯೂಬಿಂದ ನಮಗೆ ಅಡ್ವಾಂಟೇಜಸ್ ಇರೋದ್ರಿಂದ ನಾವು ಅದನ್ನು ಇಟ್ಟಿರ್ತೀವಿ. ರೈಲ್ಸ್ ಟ್ಯೂಬ್ ಸುಮ್ಮನೆ ಹಾಗೆ ಇಟ್ಟು ಅಂತ ಹೇಳಿದ್ರು ಸುಮಾರು ಜನ ಬಂದು ಈ ಥರ ಕ್ವೆಶನ್ ಕೇಳ್ತಾರೆ, ಎಷ್ಟು ದಿವಸದವರೆಗೂ ನಾವು ಈ ರೈಲ್ಸ್ ಟ್ಯೂಬ್ ಇಡ್ಬೋದು. ರೈಲ್ಸ್ ಟ್ಯೂಬ್ ಕ್ಯಾನ್ ಬಿ ಕೆಪ್ಟ್ ಫಾರ್ ಅಪ್ ಟು 3 months ಆಲ್ ದ ವೇ ಅಪ್ ಟು 1 yearವರೆಗೂ. ಅದಾದಮೇಲಿಂದ ರೈಲ್ಸ್ ಟ್ಯೂಬ್ ಏನಾಗುತ್ತೆ, ಅದು ಸಿಲಿಕೋನಿಂದ ಮಾಡಿದ ಮೆಡಿಕಲ್ ಗ್ರೇಡ್
ಸಬ್ಸ್ಟೆನ್ಸಿಂದ ಮಾಡಿರೋದ್ರಿಂದ ಕೆಲವು ಸತಿ ರೈಲ್ಸ್ ಟ್ಯೂಬ್ ಗಟ್ಟಿಯಾಗೋ ಸಾಧ್ಯತೆಗಳಿರುತ್ತೆ. ಸೊ ಅವಾಗ ಏನಾಗುತ್ತೆ, ಪೇಷಂಟ್ಗೆ ಗಂಟ್ಲಲ್ಲಿ ಹಿಂದೆ ಹಿಡ್ದಂಗೆ ಆಗುವಂಥದ್ದು, ಮೂಗಲ್ಲಿ ಇರಿಟೇಷನ್ ಆಗುವಂಥದ್ದು, ಇಲ್ಲಾಂದರೆ ರೈಲ್ಸ್ ಟ್ಯೂಬಲ್ಲಿ ಪಾಸ್ ಆಗದೆ ಇರೋವಂಥದ್ದು, ಫುಡ್ ಕೊಟ್ಟಿರೋದು ಏನಿರುತ್ತೋ ಅದರಲ್ಲಿ ಹೋಗದೆ ಇರೋವಂಥದ್ದು, ಆ ಥರ ಸ್ಥಿತಿ ಇದ್ದಾಗ ನೀವು ಡಾಕ್ಟರ್ ಹತ್ರ, ಇಲ್ಲ ಸ್ವಲ್ಪ ಮಟ್ಟಿಗೆ ಕಲರ್ ಚೇಂಜ್ ಆಗಿದ್ರು ನೀವು ಪೇಷಂಟ್ನ ಡಾಕ್ಟರ್ ಹತ್ರ ಕರ್ಕೊಂಬಂದರೆ ಡಾಕ್ಟರ್ ಅದನ್ನು ಚೆಕ್ ಮಾಡಿ ನೋಡ್ತಾರೆ. ಆ ಥರ ಏನಾದರೂ ತುಂಬ ಗಟ್ಟಿಯಾಗಿದ್ದು ರೈಲ್ಸ್ ಟ್ಯೂಬಲ್ಲಿ ಫುಡ್ ಹೋಗಲಿಲ್ಲ ಅಂತ ಹೇಳಿದ್ರೆ ರೈಲ್ಸ್ ಟ್ಯೂಬ್ನ ರಿಮೂವ್ ಮಾಡಿಬಿಟ್ಟು ಹೊಸ ರೈಲ್ಸ್ ಟ್ಯೂಬ್ ಹಾಕಬೇಕಾಗಿ ಬರುತ್ತೆ. ಅಗೇನ್ ರೈಲ್ಸ್ ಟ್ಯೂಬ್ ಯಾಕೆ ಹಾಕಿದ್ದಾರೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಇರುತ್ತೆ. ರೈಲ್ಸ್ ಟ್ಯೂಬ್ ಸುಮ್ಮನೆ ಎಲ್ಲ ಪೇಷಂಟ್ಸ್ಗೂ ತೆಗೆಯೋದಕ್ಕಾಗಲ್ಲ. ರೈಲ್ಸ್ ಟ್ಯೂಬಿನ ಉಪಯೋಗ ಬೇಡ ಅಂತ ಹೇಳಿದಾಗ, ಅಂದರೆ ಪೇಷಂಟ್ ಆರಾಮಾಗಿ ತೊಗೊಂಡಾಗ, ಬಾಯಿ ಕ್ಯಾನ್ಸರ್ ಆಗಿದ್ದಾಗ, ಪೂರ್ತಿ ಎಲ್ಲ ಹೊಲಿಗೆ ಎಲ್ಲ ಹೀಲ್ ಆದಾಗ, ಅವ್ರಿಗೆ ಆರಾಮಾಗಿ ನುಂಗೋದಕ್ಕೆ ಬಂದಾಗ, ಇಲ್ಲ ನುಂಗಿದ್ದು ಸೀದಾ ಅನ್ನನಾಳಕ್ಕೆ ಹೋಗೋವಂಥದ್ದು, ಉಸಿರಾಡೋ ನಾಳಕ್ಕೆ ಬರದೇ ಇದ್ದಾಗ, ಆವಾಗ ನಾವು ರೈಲ್ಸ್ ಟ್ಯೂಬ್ನ ನಾವು ಕೆಲವು ಟೆಸ್ಟ್ಗಳು ಮಾಡಿಬಿಟ್ಟು ತೆಗಿಬೋದು. ಈಗ ಕೆಲವು ಸತಿ ಪೇಷಂಟ್ಸ್ ಮಿಡ್ ನೈಟಲ್ಲಿ ಇಲ್ಲಾಂದರೆ ರಾತ್ರಿ ಹೊತ್ತು ಬರೋದು ಸಹಜ. ಯಾಕೆ ಅಂತ ಹೇಳಿದ್ರೆ ರಾತ್ರಿ ಫೀಡ್ ಕೊಡ್ತಾ ಇರ್ತಾರೆ, ಫೀಡ್ ಒಳಗಡೆ ಹೋಗ್ತಾ ಇಲ್ಲ, ಫೀಡು ಹಿಂಗೆ ಹಾಕಿದ ತಕ್ಷಣ ಅಲ್ಲೇ ಸಿಗಾಕೋತಾ ಇದೆ, ಒಳಗಡೆ ಪುಷ್ ಮಾಡೋಕ್ಕಾಗ್ತಿಲ್ಲ, ರೈಲ್ಸ್ ಟ್ಯೂಬ್ ಒಳಗೆ ಏನೂ ಹೋಗ್ತಾ ಇಲ್ಲ. ಸೊ ಆ ಥರ ಆದಾಗ ಏನಾಗಿರುತ್ತೆ, ಕೆಲವು ಸತಿ ಪ್ರೀವಿಯಸ್ ಫೀಡ್, ಮುಂಚಿನ ಫೀಡ್ ಏನು ಕೊಟ್ಟಿರ್ತಾರೋ ಕೆಲವು ಸತಿ ಗಟ್ಟಿ ಇರುತ್ತೆ. ಆ ಗಟ್ಟಿ ಇರೋದು ಅಲ್ಲೇ ಸಿಗಾಕೊಂಡಿರೋ ಸಾಧ್ಯತೆಗಳಿರುತ್ತೆ. ರೈಲ್ಸ್ ಟ್ಯೂಬಲ್ಲಿ ಕೆಳಗಡೆ ಎಂಡಲ್ಲಿ ಕೆಲವುದು ಪೋರ್ಸ್ ಇರುತ್ತೆ. ಆ ಪೋರ್ಸಿಂದ ಜನರಲಿ ಅದು ಹೊರಗಡೆ ಬರಬೇಕಾಗುತ್ತೆ. ಇನ್ ಜನರಲ್ ನಾವು 14-16ನೇ ನಂಬರ್ ರೈಲ್ಸ್ ಟ್ಯೂಬ್ ಹಾಕ್ತೀವಿ. ಈಗ ಕೆಲವು ಪೇಷಂಟ್ಸ್ಗೆ ಅನ್ನನಾಳ ಚಿಕ್ಕದಾಗಿದ್ದಾಗ, ಇಲ್ಲಾಂದರೆ ಪೈಪ್ ಒಳಗಡೆ ಹೋಗದೇ ಇರೋ ಇದ್ದಾಗ ನಾವು ಕಮ್ಮಿ ಸೈಜ್ ಇರೋವಂಥದ್ದು ರೈಲ್ಸ್ ಟ್ಯೂಬ್ ಹಾಕ್ತೀವಿ. ಆ ಕಮ್ಮಿ ಸೈಜ್ ಇರೋ ರೈಲ್ಸ್ ಟ್ಯೂಬಲ್ಲಿ ಜನರಲಿ ಈ ಥರ ಸಿಗಾಕೊಳ್ಳೋವಂಥದ್ದು, ಆಮೇಲಿಂದ ಕಟ್ಟುವಂಥ ಸಾಧ್ಯತೆಗಳಿರುತ್ತೆ. ಆ ಥರ ಆಯಿತು ಅಂತ ಹೇಳಿದ್ರೆ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದರೆ, ಪೇಷಂಟ್ ಕಂಡೀಷನ್ ನೋಡಿಕೊಂಡು ರೈಲ್ಸ್ ಟ್ಯೂಬ್ ಒಳಗಡೆ ನಾವು ಒಂದು 20 ml ಸೋಡಾ ಹಾಕ್ತೀವಿ. ಇಲ್ಲ ಅಂತ ಹೇಳಿದ್ರೆ ಸೋಡಾ ಬೈಕಾರ್ಬ್ನ, ಈಗ ನಾವು ಬೇಕಿಂಗ್ ಸೋಡಾ ಅಂತ ಏನು ಕರಿತೀವಿ, ಅದನ್ನು ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ನಾವು ಹಾಕಿದಾಗ ಸೊ ಅಲ್ಲೇ ಎಲ್ಲದೂ ರಿಮೂವ್ ಆಗುತ್ತೆ. ಇನ್ನು ಕೆಲವರು ಪೇಷಂಟ್ ಡಯಾಬಿಟಿಸ್ ಆ ಥರ ಇಲ್ಲದೇ ಇದ್ದಾಗ ಕೆಲವರು ಒಂದು 20-30 ml ಕೋಕಾ-ಕೋಲಾ ಕೂಡ ಹಾಕಿದ್ರೂ ಕೂಡ ಅಲ್ಲಿ ಡಿಸಾಲ್ವ್ ಆಗಿಬಿಟ್ಟು ಮುಂದೆ ಹೋಗುತ್ತೆ. ಬಟ್ ಅಗೇನ್ ದಿಸ್ ಹ್ಯಾಸ್ ಟು ಬಿ ಡನ್ ವಿತ್ ಕನ್ಸಲ್ಟೇಷನ್ ಆಫ್ ಅ ಡಾಕ್ಟರ್ ಆರ್ ಸ್ಪೆಷಲೈಸ್ಡ್ ನರ್ಸ್. ಅವರು ಅದನ್ನು ನೋಡಿಕೊಂಡು ಮುಂದಿಂದ ಏನು ಮಾಡ್ಬೋದು ಅಂತ ಅವರು ಹೇಳ್ತಾರೆ. ಮತ್ತು ಇನ್ನೊಂದು ಏನು ಸಹಜ ಅಂತ ಹೇಳಿದ್ರೆ, ರೈಲ್ಸ್ ಟ್ಯೂಬ್ ಹಾಕಾದ್ಮೇಲಿಂದ ರೈಲ್ಸ್ ಟ್ಯೂಬ್ ಸುಮ್ಮನೆ ಹಾಗೆ ಕೂತಿರಲ್ಲ, ಆಮೇಲೆ ಇಲ್ಲಿ ಸ್ಟಿಕ್ಕಿಂಗ್ ಹಾಕಿರ್ತಾರೆ. ರೈಲ್ಸ್ ಟ್ಯೂಬ್ ಸುತ್ತ ಇಲ್ಲೊಂದು ಸ್ಟಿಕ್ಕರ್ ಅಂಟು ಹಾಕಿರ್ತಾರೆ. ಸೊ ಇದು ಸ್ಟಿಕ್ಕರನ್ನು ನಾವು ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಸ್ಪೆಷಲೈಸ್ಡ್ ನರ್ಸ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ವೆಲ್ ಎಜುಕೇಟೆಡ್ ಪೇಷಂಟ್ ರಿಲೇಟಿವ್ಸ್ ಇದ್ದಾಗ ಸೊ ಆ ಸ್ಟಿಕ್ಕಿಂಗ್ನೂ ಕೂಡ ಮನೆಯಲ್ಲೇ ಚೇಂಜ್ ಮಾಡ್ಬೋದು, ಇಲ್ಲ ಕೆಲವು ಪೇಷಂಟ್ಸ್ ಅವರೇ ಕೂಡ ಚೇಂಜ್ ಮಾಡ್ಕೋಬೋದು. ರೈಲ್ಸ್ ಟ್ಯೂಬ್ ತೆಗಿಯೋಕ್ಕಿಂತ ಮುಂಚೆ ನಾವು ಕೆಲವುದು ಬೆಡ್ ಸೈಡ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಈಗ ರೈಲ್ಸ್ ಟ್ಯೂಬ್ ಹಾಕಿರೋ ಉದ್ದೇಶ ಆಸ್ಪಿರೇಷನ್, ಅಂದರೆ ತಿಂದಿದ್ದು ಅನ್ನನಾಳಕ್ಕೆ ಹೋಗದೆ ಉಸಿರಾಡೋ ನಾಳಕ್ಕೆ ಬರ್ತಾ ಇದೆ ಅಂತ ಹೇಳಿದಾಗ ನಾವು ಬಾಯಿಂದ ನಾವು ಸ್ವಾಲೋ ಟೆಸ್ಟ್ ಅಂತ ಕೊಡ್ತೀವಿ. ಒಂದು ಚಿಕ್ಕದಾಗಿ ನೀರನ್ನು ಮಿಕ್ಸ್ ಮಾಡಿಬಿಟ್ಟು, ನೀರಿಗೆ ಡೈನ ಮಿಕ್ಸ್ ಮಾಡಿಬಿಟ್ಟು ನಾವು ಕುಡಿಯೋದಕ್ಕೆ ಕೊಡ್ತೀವಿ. ಕುಡ್ದಾದ್ಮೇಲಿಂದ ನಾವು ಅಸೆಸ್ ಮಾಡಿ ನೋಡ್ತೀವಿ. ಇದಕ್ಕೆ ವಾಟರ್ ಸ್ವಾಲೋ ಟೆಸ್ಟ್ ಅಂತ ಕರೀತಾರೆ. ಈಗ ಕುಡ್ದಾದ್ಮೇಲಿಂದ ಪೇಷಂಟ್ಗೇನು ಕೆಮ್ಮು ಬರದೆ ಸೀದಾ ಅನ್ನನಾಳಕ್ಕೆ ಹೋಗಿದೆ ಅಂತ ಹೇಳಿದ್ರೆ ನಾವು ಆವಾಗ ರೈಲ್ಸ್ ಟ್ಯೂಬ್ನ ರಿಮೂವ್ ಮಾಡೋ ಸಾಧ್ಯತೆಗಳಿರುತ್ತೆ. ಕೆಲವು ಸತಿ ರೈಲ್ಸ್ ಟ್ಯೂಬ್ ಆಟೋಮ್ಯಾಟಿಕ್ಲಿ ಆಚೆ ಬಂದಾಗ ನೀವೇ ರೈಲ್ಸ್ ಟ್ಯೂಬ್ನ ವಾಪಸ್ ಹಾಕೋದಕ್ಕೆ ಟ್ರೈ ಮಾಡೋದು ಸರಿಯಲ್ಲ. ನೀವು ಪೇಷಂಟ್ನ ಡಾಕ್ಟರ್ ಹತ್ರ ಕರ್ಕೊಂಬಂದಾಗ ನಾವು ರೈಲ್ಸ್ ಟ್ಯೂಬ್ನ ನೋಡಿಕೊಂಡು ನಾವು ಚೇಂಜ್ ಮಾಡಬೇಕಾ ಇಲ್ಲ ಹೊಸದು ಹಾಕಬೇಕಾ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತೀವಿ. ಇನ್ ಜನರಲ್ ರೈಲ್ಸ್ ಟ್ಯೂಬ್ ತುಂಬ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ರೈಲ್ಸ್ ಟ್ಯೂಬಿಂದ ಅಂಥ ಪ್ರಾಬ್ಲಮ್ಸ್ ಜಾಸ್ತಿ ಇರಲ್ಲ. ಬಟ್ ರೈಲ್ಸ್ ಟ್ಯೂಬ್ ಇದ್ದಾಗಲೂ ಕೂಡ ಕೆಲವರು ಬಾಯಿಂದ ತಿನ್ನೋದಕ್ಕೆ ಟ್ರೈ ಮಾಡಬಹುದು. ರೈಲ್ಸ್ ಟ್ಯೂಬ್ ಇದ್ದಾಗಲೂ ಕೂಡ ನಾವು ಪೇಷಂಟ್ಸ್ಗೆ ಹೇಳ್ತೀವಿ ಸ್ವಾಲೋನ ಕಂಟಿನ್ಯೂ ಮಾಡಬೇಕು ಅಂತ. ಯಾಕಂದರೆ ಫುಡ್ ಪೈಪಲ್ಲಿ ಹಿಂಭಾಗದಲ್ಲಿ ಇರುವಂಥ ಕೆಲವು ಮಸಲ್ಸ್ ಏನಿರುತ್ತೆ, ಸೊ ಅದನ್ನು ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದರದ್ದು ಸ್ವಾಧೀನ ಕಮ್ಮಿ ಆಗುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ರೈಲ್ಸ್ ಟ್ಯೂಬ್ ಇದ್ದರೂ ಕೂಡ ಪೇಷಂಟ್ಗೆ ನಾವು ಅವ್ರ ಎಂಜಲನ್ನ ಅವರೇ ಸ್ವಯಂವಾಗಿ ನುಂಗೋದಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ. ಸೊ ಇದೆಲ್ಲ ಟೆಸ್ಟ್ ಆದಮೇಲಿಂದ ನಾವು ರೈಲ್ಸ್ ಟ್ಯೂಬ್ನ ರಿಮೂವ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಬೇಸಿಕ್ಲಿ ಇದರಿಂದ ನಿಮ್ಗೆ ಏನು ಅರ್ಥ ಆಗಬೇಕು ಅಂತ ಹೇಳಿದ್ರೆ, ರೈಲ್ಸ್ ಟ್ಯೂಬ್ ಟೆಂಪರರಿ. ರೈಲ್ಸ್ ಟ್ಯೂಬ್ ಹಾಕೋ ಉದ್ದೇಶ ಯಾವುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ರೈಲ್ಸ್ ಟ್ಯೂಬ್ ಹಾಕ್ಕೊಂಡು ನಾವು ಅದೇನಾದ್ರು ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ, ಈಗ ಸರ್ಜರಿಗೋಸ್ಕರ ರೈಲ್ಸ್ ಟ್ಯೂಬ್ ಹಾಕಿತ್ತು ಅಂದರೆ ಸರ್ಜರಿದು ಗುಣ ಆದಮೇಲಿಂದ ನಾವು ರೈಲ್ಸ್ ಟ್ಯೂಬ್ನ
ರಿಮೂವ್ ಮಾಡಿ ಓರಲ್ ಫೀಡ್ಸ್ನೆಲ್ಲದನ್ನು ಸ್ಟಾರ್ಟ್ ಮಾಡ್ತೀವಿ. ಈಗ ರೈಲ್ಸ್ ಟ್ಯೂಬ್ ರಿಮೂವ್ ಮಾಡಾದ್ಮೇಲಿಂದನೂ ಕೂಡ ನಾವು ಡೈರೆಕ್ಟಾಗಿ ಎಲ್ಲ ಫೀಡ್ಸ್ನೂ ಒಟ್ಟಿಗೆ ಕೊಡಲ್ಲ. ನಾವು ಸ್ಟಾರ್ಟಿಂಗಿಂದ ಸೆಮಿ ಸಾಲಿಡ್ ಫೀಡ್, ಅದಾದಮೇಲಿಂದ ಲಿಕ್ವಿಡ್ ಫೀಡ್ಗೆ ಬರ್ತೀವಿ ನಿಧಾನಕ್ಕೆ ಕ್ರಮೇಣವಾಗಿ. ಸೊ ಐ ಹೋಪ್ ಈ ಇದರಿಂದ ಮಾಹಿತಿಯಿಂದ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಹೆಡ್ ಆ್ಯಂಡ್ ನೆಕ್ ವಿಭಾಗಕ್ಕೆ ಬಂದು ನೀವು ಇನ್ನು ಇದರ ಬಗ್ಗೆ ತಿಳ್ಕೊಬೋದು. ಥ್ಯಾಂಕ್ ಯು ವೆರಿ ಮಚ್.